ಪ್ರೇಮಿಗಳೇ, ದೇವಸ್ಥಾನದ ಬೆಟ್ಟದ ಪೊದೆಗಳಿಗೆ ಹೋದ್ರೆ ಏನಾಗತ್ತೆ ಗೊತ್ತಾ? ಎಲ್ಲರಿಗೂ ಆಗತ್ತೆ ಅಂತ ನಾನು ಹೇಳಲ್ಲ. 100 ಜನ ಲವರ್ಸ್ ಅಲ್ಲಿ ಒಬ್ಬರಿಗಾಗ್ಬೋದು. ಸನಾತನ ಧರ್ಮದ ಬೆಟ್ಟ, ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅನಾಚಾರಗಳು. ಬರಲಿ ಮೇಲೆ ಬಂದ್ಬಿಟ್ಟು ನೀವು ಪಬ್ಲಿಕ್ ಕೂತ್ಕೋಬೇಕು, ನೋಡ್ಬೇಕು, ಹೋಗ್ಬೇಕು. ನೀನೆಲ್ಲೋ ಪದಗಳಲ್ಲಿ ಕೂತ್ಕೊಂಡ್ಬಿಟ್ಟು ಮತ್ತೆ ಮಾತಾಡ್ತಿಲ್ಲ ನೀನು. ಏನ್ ನಿನ್ನ ಹೆಸರು? ಏನೋ ನಿನ್ನ ಹೆಸರು? ಏನ್ ನಿನ್ನ ಹೆಸರು ಹೇಳು. ಏನ್ ನಿನ್ನ ಹೆಸರು? ಇದು ದೇವಸ್ಥಾನ ಅಲ್ಲ, ಆಟೆಲ್ಲ. ಮೈಸೂರಲ್ಲಿ ನಿಮ್ಮಂಗೆ ಯಾವ್ದೋ ಪದಗಳಲ್ಲಿ ಕೂತಿರ್ತಾರೆ ಚಾಮುಂಡಿ ಬೆಟ್ಟದಲ್ಲಿ, ಅಲ್ಲಿ ಬೇಡ. ಅರ್ಥ ಆಯ್ತಾ? ಅಲ್ಲಿ ಹೋಗಿ ಹುಡುಗನ್ಗೆ ಇದಾಯ್ತು, ಯಾವ 4 ಜನ ಬಂದು ಗಾಂಜಾ ಹೊಡ್ಕೊಂಡು ರೇಪ್ ಮಾಡೋದು. ಇನ್ನ ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು ಅದು ಲಾಸ್ಟ್ 4 years ಬ್ಯಾಕ್, ಮುಂಬೈ ಹುಡುಗಿ. ಓಕೆ, ಆಮೇಲೆ ನಾವು ಬಡ್ಕೋತೀವಿ, ಇವಾಗ ಪೊಲೀಸರು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತು? ಬನ್ನಿ ದೇವಸ್ಥಾನಗಳನ್ನ ದಯವಿಟ್ಟು ಕಾಪಾಡಿ. ಇದೊಂದು ಸನಾತನ ಧರ್ಮದ್ದು ಹಳೆ ದೇವಸ್ಥಾನಗಳು ಇಲ್ಲ. ನಾವು ಹೋಗ್ಲಿ ಕೂತ್ಕೊಳ್ಳಿ ಪಬ್ಲಿಕ್ ಪ್ಲೇಸ್ ಅಲ್ಲಿ. ಯಾಕೆ ಈ ಪಾರ್ಟ್ 2? ಸನಾತನ ಧರ್ಮದ ಬೆಟ್ಟದ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸ್ಲಿಕ್ಕೆ ಏನ್ ಮಾಡ್ಬೋದು ನೀವೇ ಹೇಳಿ.